ಪ್ರಶಾಂತ್ ನೀಲ್ ಜೂನಿಯರ್ ಎನ್ಟಿಆರ್ ಕಾಂಬಿನೇಷನ್ ನ ಡ್ರ್ಯಾಗನ್ ಸಿನಿಮಾದ ಸುತ್ತಲೂ ದಿನಕ್ಕೊಂದು ಸುದ್ದಿ ಹರಿದಾಡ್ತಿದೆ. ಚಿತ್ರತಂಡದಲ್ಲಿ ಮನಸ್ತಾಪ ಶುರುವಾಗಿದೆ. ಚಿತ್ರದ ಮೇಕಿಂಗ್ ವಿಚಾರದಲ್ಲಿ ಜೂನಿಯರ್ ಎನ್ಟಿಆರ್ ಬೇಸರ ವ್ಯಕ್ತಪಡಿಸಿದ್ದಾರೆ. ಇದರಿಂದ ಸಿನಿಮಾ ನಿಂತು ಹೋಗಿದೆ ಅನ್ನೋ ಮಾತುಗಳು ಕೇಳಿ ಬಂದಿತ್ತು. ಆದ್ರೀಗ ಚಿತ್ರತಂಡ ಈ ಗಾಳಿ ಸುದ್ದಿಗಳನ್ನು ತಳ್ಳಿ ಹಾಕಿ ಡ್ರ್ಯಾಗನ್ ಸಿನಿಮಾ ನಿಂತು ಹೋಗಿಲ್ಲ, ಒಂದಿಷ್ಟು ಮೇಕ್ ಓವರ್ ಇರೋದ್ರಿಂದ ತಡವಾಗಿತ್ತು, ಈಗ ಬಹುತೇಕ ಶೂಟಿಂಗ್ ಕಂಪ್ಲೀಟ್ ಆಗುವ ಹಂತದಲ್ಲಿದೆ ಅಂತ ಹೇಳಲಾಗಿದೆ. ದಳಪತಿ ವಿಜಯ್ ನಟನೆಯ ಜನನಾಯಕನ್ ಸಿನಿಮಾ ಕಾರಣಾಂತರಗಳಿಂದ ಬಿಡುಗಡೆಯಲ್ಲಿ ವಿಳಂಬವಾಗಿತ್ತು. ಇಷ್ಟೆಲ್ಲದರ ನಡುವೆ ತಮಿಳುನಾಡು ಚುನಾವಣೆ ಮುಗಿದ ಕೂಡಲೇ ಸಿನಿಮಾ ಬಿಡುಗಡೆಗೆ ಚಿತ್ರತಂಡ ಸಿದ್ಧತೆ ನಡೆಸಿತ್ತು. ಆದ್ರೀಗ ಸಿನಿಮಾ ಬಿಡುಗಡೆಗೂ ಮೊದಲೇ ಸಿನಿಮಾ ಲೀಕ್ ಆಗಿದೆ. ನಿನ್ನೆ ಸಿನಿಮಾದ ಪ್ರಮುಖ 5 ದೃಶ್ಯಗಳು ಲೀಕ್ ಆಗಿದ್ದವು. ಆದ್ರೀಗ ಇಡೀ ಸಿನಿಮಾವೇ ಲೀಕ್ ಆಗಿದ್ದು, ಈ ಬೆಳವಣಿಗೆ ಇಡೀ ಚಿತ್ರತಂಡಕ್ಕೆ ತಲೆನೋವಾಗಿ ಪರಿಣಮಿಸಿದೆ. ಈ ವಿಚಾರವಾಗಿ ಚಿತ್ರತಂಡ ಕಾನೂನು ಹೋರಾಟಕ್ಕೆ ಮುಂದಾಗುತ್ತಿದೆ. ದುರಂಧರ್ ಸಿನಿಮಾದ ಮೂಲಕ ಭಾರಿ ಜನಪ್ರಿಯತೆ ಗಳಿಸಿರೋ ನಟಿ ಸಾರಾ ಅರ್ಜುನ್ ತಮ್ಮ ವೃತ್ತಿ ಜೀವನದ ಆರಂಭದಲ್ಲೇ ಚಾಲೆಂಜಿಂಗ್ ಪಾತ್ರಗಳನ್ನು ಮಾಡಲು ಮುಂದಾಗಿದ್ದಾರೆ. ಹೀಗಿರೋ ಮಾಹಿತಿ ಪ್ರಕಾರ ಬಾಲಿವುಡ್ನ ಸ್ಟಾರ್ ನಟಿ ಮಧುಬಾಲ ಬಯೋಪಿಕ್ ನಲ್ಲಿ ಸಾರಾ ನಟಿಸಲಿದ್ದಾರೆ. ಈ ಸಿನಿಮಾವನ್ನು ಜಸ್ಮಿತ್ ಕೆ ರೀನಾ ನಿರ್ದೇಶನ ಮಾಡಲಿದ್ದು, ಸಂಜಯ್ ಲೀಲಾ ಬನ್ಸ್ಲಿ ನಿರ್ಮಾಣ ಇರಲಿದೆ. ಈಗಾಗಲೇ ಸಿನಿಮಾದ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ಆರಂಭವಾಗಿದ್ದು, ಪಾತ್ರಕ್ಕಾಗಿ ಮೇಕ್ ಓವರ್ ಆಗಲಿದ್ದಾರೆ ಸಾರಾ. ಸಿನಿಮಾದ ಚಿತ್ರೀಕರಣ ಇಷ್ಟರಲ್ಲೇ ಆರಂಭವಾಗಲಿದೆ. 2 ದಿನಗಳ ಕಾಲ ಕದನ ವಿರಾಮ ಘೋಷಿಸಿದ ಪುಟಿನ್. ಅಮೆರಿಕ ಮತ್ತು ಇರಾನ್ ನಡುವಿನ ಕದನ ವಿರಾಮದ ಬೆನ್ನಲ್ಲೇ ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಸಹ ಉಕ್ರೇನ್ ವಿರುದ್ಧದ ಯುದ್ಧಕ್ಕೆ ಕದನ ವಿರಾಮ ಘೋಷಣೆ ಮಾಡಿದ್ದಾರೆ. ಈಸ್ಟರ್ ಹಬ್ಬ ಸಮೀಪಿಸುತ್ತಿರುವ ಹಿನ್ನೆಲೆ ಏಪ್ರಿಲ್ 11ರ ಸಂಜೆ 4 ಗಂಟೆಯಿಂದ ಏಪ್ರಿಲ್ 12ರ ಅಂತ್ಯದವರೆಗೂ ಉಕ್ರೇನ್ನೊಂದಿಗೆ ಕದನ ವಿರಾಮವನ್ನ ಘೋಷಿಸಿದ್ದಾರೆ. ಸಾಂಪ್ರದಾಯಿಕ ಈಸ್ಟರ್ಗಾಗಿ 2 ದಿನಗಳ ಅವಧಿಯಲ್ಲಿ ಕದನ ವಿರಾಮವನ್ನು ಘೋಷಿಸಿರೋ ಪುಟಿನ್ ಉಕ್ರೇನ್ ಸಹ ಕದನ ವಿರಾಮವನ್ನ ಪಾಲಿಸಬೇಕು ಅಂತ ತಿಳಿಸಿದೆ. ಇರಾನ್ ದೇಶದ ಸಹಾಯ ಇದ್ರೂ ಇಲ್ಲದೇ ಇದ್ರೂ ಕಚ್ಚಾ ತೈಲ ಸರಾಗ ಸಾಗಾಟ ಆಗಲೇಬೇಕು ಎಂದು ಟ್ರಂಪ್ ಹೇಳಿದ್ದಾರೆ. ಹಾರ್ಮುಜ್ ಜಲಸಂಧಿಯಲ್ಲಿ ಟೋಲ್ ಮೂಲಕ ಶುಲ್ಕ ಪಡೆದಿದ್ದಕ್ಕೆ ಟ್ರಂಪ್ ಎಚ್ಚರಿಕೆ ನೀಡಿದ್ರು. ಬಹಳ ಬೇಗನೆ ಕಚ್ಚಾ ತೈಲ ಸರಾಗ ಸಾಗಾಟ ನೀವು ನೋಡಿದ್ದೀರಿ ಎಂದು ಪೋಸ್ಟ್ ಮಾಡಿದ್ದಾರೆ. ಕದನ ವಿರಾಮ ಘೋಷಣೆ ಬೆನ್ನಲ್ಲೇ ಇರಾನ್ ಹಾರ್ಮುಜ್ ಜಲಸಂಧಿಯನ್ನ ಮುಕ್ತಗೊಳಿಸಿತು. ಆದ್ರೆ ಈ ನಡುವೆ ಇಸ್ರೇಲ್ ಲೆಬನಾನ್ ಮೇಲೆ ನಿರಂತರ ವೈಮಾನಿಕ ದಾಳಿ ನಡೆಸಿತು. ಪರಿಣಾಮ ಇರಾನ್ ಮತ್ತೆ ಹಾರ್ಮುಜ್ ಜಲಸಂಧಿಯನ್ನ ಕ್ಲೋಸ್ ಮಾಡಿತು. ಹಾರ್ಮುಜ್ ಜಲಸಂಧಿ ಮುಕ್ತಗೊಂಡಿದ್ದ ಪರಿಣಾಮ ತೈಲ ಸಾಗಾಟದ ಹಡಗುಗಳು ಸಂಚರಿಸಿದವು. ಏಕಾಏಕಿ ಭಾರೀ ಪರಿಣಾಮದ ಹಡಗುಗಳು ಹಾರ್ಮುಜ್ ಮೂಲಕ ಸಾಗಿದ ಪರಿಣಾಮ ಕೆಲಕಾಲ ಹಡಗುಗಳ ಸಂಚಾರಕ್ಕೆ ಅಡ್ಡಿ ಉಂಟಾಗಿದೆ. ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರ ತವರು ಜಿಲ್ಲೆ ಬಳ್ಳಾರಿಯ ಎಂ ಗೋನಾಳು ಗ್ರಾಮದಲ್ಲಿ ನರೇಗಾ ಕಾರ್ಮಿಕರಿಗೆ ಕೂಲಿ ಸಂಕಷ್ಟ ಎದುರಾಗಿದ್ದು, ಆನ್ಲೈನ್ ವ್ಯವಸ್ಥೆ ವೈಫಲ್ಯದಿಂದ ಕೆಲಸ ಮಾಡಿದರೂ ಹಣ ಸಿಗದಂತಾಗಿದೆ. ಎನ್ಎಂಎಂಎಸ್ ಆಪ್ನಲ್ಲಿ ಫೋಟೋ ಅಪ್ಲೋಡ್ ಆಗದ ಕಾರಣ ಕಾರ್ಮಿಕರು ಕೂಲಿ ವಂಚಿತರಾಗಿದ್ದಾರೆ. ಈ ಕುರಿತು ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡು ಸಮಸ್ಯೆ ಪರಿಹಾರಕ್ಕೆ ಒತ್ತಾಯಿಸಿ ಗ್ರಾಮ ಪಂಚಾಯಿತಿ ಕಚೇರಿಗೆ ಮುತ್ತಿಗೆ ಹಾಕಿದ್ದಾರೆ. ಬಳ್ಳಾರಿಯ ಮಾನವಿ ಪಟ್ಟಣ ಸೌಹಾರ್ದ ಸಹಕಾರಿ ಬ್ಯಾಂಕ್ನಲ್ಲಿ ಜೂನಿಯರ್ ಅಸಿಸ್ಟೆಂಟ್ ಮ್ಯಾನೇಜರ್ ರಮೇಶ್ ಎಂಬಾತ ನಕಲಿ ಖಾತೆ ಮತ್ತು ಸಹಿ ಬಳಸಿ 7.5 ಕೋಟಿ ರೂಪಾಯಿ ವಂಚಿಸಿರೋದು ಬೆಳಕಿಗೆ ಬಂದಿದೆ. 2023ರಿಂದ ಹಂತ ಹಂತವಾಗಿ 6 ಖಾತೆಗಳ ಮೂಲಕ ಓಡಿ ಲೋನ್ ಪಡೆದು ಹಣ ಗುಳುಂ ಮಾಡಿದ್ದು, ಬ್ಯಾಂಕ್ ಆಡಿಟ್ ವೇಳೆ ಈ ವಂಚನೆ ಬಯಲಾಗಿದೆ. ಈ ಸಂಬಂಧ ಬಳ್ಳಾರಿ ಎಪಿಎಂಸಿ ಠಾಣೆಯಲ್ಲಿ ದೂರು ದಾಖಲಾಗಿದ್ದು, ಸದ್ಯ ಆರೋಪಿ ರಮೇಶ್ ತಲೆಮರೆಸಿಕೊಂಡಿದ್ದಾನೆ. ಶಿಕ್ಷಕರಿಗೆ ಸಂಬಳ ಕೊಟ್ಟಿಲ್ಲ ಅಂತ ಮಹಾರಾಣಿ ಕ್ಲಸ್ಟರ್ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ್ರು. ಅತಿಥಿ ಉಪನ್ಯಾಸಕರಿಗೆ 3 ತಿಂಗಳ ಸಂಬಳ ನೀಡಿಲ್ಲ, ಸಂಬಳ ಇಲ್ಲದೆ ಪಾಠ ಮಾಡಲು ಉಪನ್ಯಾಸಕರು ಬರ್ತಿಲ್ಲ. ಹೀಗಾಗಿ 300ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಹಣಕಾಸು ಅಧಿಕಾರಿ ಚೇತನ್ ಕುಮಾರ್ ವಿರುದ್ಧ ಘೋಷಣೆ ಕೂಗಿ ಪ್ರತಿಭಟನೆ ನಡೆಸಿದ್ರು. ಕನ್ನಡ ಚಿತ್ರರಂಗದ ಖ್ಯಾತ ಬಾಲನಟಿ ಅಂಕಿತಾ ಜಯರಾಮ್ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ 97% ಅಂಕಗಳನ್ನು ಪಡೆಯುವ ಮೂಲಕ ಡಿಸ್ಟಿಂಕ್ಷನ್ನಲ್ಲಿ ಪಾಸಾಗಿದ್ದಾರೆ. ಯುವರಾಜ, ಕ್ರಾಂತಿ, ರತ್ನನ್ ಪ್ರಪಂಚ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ನಟಿಸಿರುವ ಇವರು ಈ ಹಿಂದೆ ಎಸ್ಎಸ್ಎಲ್ಸಿಯಲ್ಲೂ 95% ಅಂಕ ಗಳಿಸಿ ಸಾಧನೆ ಮಾಡಿದರು. ಪ್ರಸ್ತುತ ಕರ್ಣ ಧಾರಾವಾಹಿಯಲ್ಲಿ ನಟಿಸಿದ್ದು, ಅಭಿನಯ ಜೊತೆಗೆ ಶಿಕ್ಷಣದಲ್ಲೂ ತಮ್ಮ ಪ್ರತಿಭೆ ಮೆರೆದಿದ್ದಾರೆ.